ನೀವು ಯಾರಾದರೂ ಹೊಸದಾಗಿ ಕಾರ್ ತೊಗೊಬೇಕು ಅಂತ ಇದ್ದೀರಾ ಅಥವಾ ಆಟೋ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ? ಹಾಗಾದರೆ ಈ ಶಾರ್ಟ್ಸ್ನ ಪೂರ್ತಿ ನೋಡಿ. ರೀಸೆಂಟಾಗಿ ಇಂಡಿಯಾ ಮತ್ತು UK ಈ ಎರಡೂ ಕಂಟ್ರೀಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಅದರಿಂದ ಫಾರಿನ್ ಕಾರ್ಸ್ ಮೇಲೆ ಇಂಪೋರ್ಟ್ ಟ್ಯಾಕ್ಸಸ್ನ 100% ಇಂದ 10%ಗೆ ಕಟ್ ಮಾಡಿದ್ದಾರೆ. ಈ ಥರ ಇಂಪೋರ್ಟ್ ಟ್ಯಾಕ್ಸಸ್ನ ಕಟ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಫಾರಿನ್ ಕಾರ್ಸ್ ಎಲ್ಲ ತುಂಬಾನೇ ಕಮ್ಮಿ ಪ್ರೈಸಸ್ಸಲ್ಲೇ ಇಂಡಿಯಾಗೆ ಬರ್ತವೆ. ಇವಾಗ ಬರೀ UK ಜೊತೆ ಅಗ್ರಿಮೆಂಟ್ ಮಾಡಿದ್ದಾರೆ ಮತ್ತು ಕಮಿಂಗ್ ಟೈಮಲ್ಲಿ ಇದೇ ಥರ ತುಂಬಾನೇ ಕಂಟ್ರೀಸ್ ಜೊತೆ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ. ಅದರಿಂದ BMW, ಮರ್ಸಿಡೀಸ್ ಬೆನ್ಸ್, ವೋಲ್ಸ್ ವ್ಯಾಗನ್, ಆಡಿ ಈ ಥರ ತುಂಬಾನೇ ಲಕ್ಸುರಿ ಕಾರ್ಸ್ ಎಲ್ಲ ಇಂಡಿಯಾದಲ್ಲಿ ಕಮ್ಮಿ ಪ್ರೈಸಸ್ಸಲ್ಲೇ ಬರ್ತವೆ. ಎಕ್ಸಾಂಪಲ್ ಇವಾಗ ಈ ಕಾರ್ಸ್ ಎಲ್ಲ ನೋಡ್ಕೊಂಡ್ರೆ 80 ಲಕ್ಷ, 1 ಕೋಟಿ, 1.5 ಕೋಟಿ ಈ ಥರ ಪ್ರೈಸ್ ರೇಂಜಲ್ಲೆಲ್ಲ ಇದ್ದಾವೆ. ಕಮ್ಮಿಂಗ್ ಟೈಮಲ್ಲಿ ಇವೆಲ್ಲ 30-40 ಲ್ಯಾಕ್ಸ್ಗೆ ಬರುತ್ತೆ. ಅದರಿಂದ ನಮ್ಮ ಇಂಡಿಯನ್ ಕಾರ್ ಮೇಕರ್ಸ್ಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಅದರಲ್ಲಿ ಈ ಟೆಸ್ಲಾ ಬಗ್ಗೆ, BYD ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾತಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಜೊತೆಗೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.